ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ದಿವಸ ತತ್ಸಮ ತದ್ಭವ ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ, ತತ್ಸಮ ತದ್ಭವ ಅಂತಂದ್ರೆ ಏನು? ಈ ತತ್ಸಮ ತದ್ಭವಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಾಗಬಹುದು? ಈ ಹಿಂದಿನ ಅಧ್ಯಾಯದಲ್ಲೂ ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ಸರ್ವನಾಮಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಪಾಠದಲ್ಲಿ ಇನ್ನೊಂದು ವ್ಯಾಕರಣದ ಅಂಶ ಬರುತ್ತದೆ, ಅದು ತತ್ಸಮ ತದ್ಭವ. ಹಾಗಾದರೆ ತತ್ಸಮ ಮತ್ತು ತದ್ಭವ ಎಂದರೇನು? ಮೊದಲು ಅದರ ಅರ್ಥವನ್ನು ತಿಳಿದುಕೊಂಡು ನಂತರ ಉದಾಹರಣೆಯನ್ನು ಗಮನಿಸೋಣ. ನೋಡಿ, ತತ್ಸಮ ತತ್ಸಮ ಅಂತಂದ್ರೆ ಸಂಸ್ಕೃತ ಭಾಷೆ ಆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಅಥವಾ ಪದಗಳ ಬದಲಾವಣೆಯಾಗದೆ ಕನ್ನಡಕ್ಕೆ ಬಂದು ಸೇರಿದರೆ ಅಂತಹ ಪದಗಳನ್ನು ತತ್ಸಮ ಪದ ಎಂದು ಕರೆಯುತ್ತಾರೆ. ನೆನಪಿಟ್ಟುಕೊಳ್ಳಿ, ತತ್ಸಮ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಅಥವಾ ಪದ ಬದಲಾವಣೆಯಾಗದೆ ಬಳಸಲ್ಪಡುವ ಪದಗಳನ್ನು ಬಳಸಲ್ಪಡುವ ಶಬ್ದಗಳಿಗೆ ಅಥವಾ ಪದಗಳಿಗೆ ತತ್ಸಮ ಎಂದು ಕರೆಯುವರು. ತತ್ಸಮ ಎನ್ನುವರು. ನೋಡಿ, ಸಂಸ್ಕೃತದಿಂದ ಅನೇಕ ಭಾಷೆಗಳು ಹುಟ್ಟಿದುಕೊಂಡದವ ಅಂತ ಹೇಳ್ತೇವೆ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಕೊಂಕಣಿ ಇವೆಲ್ಲವೂ ಏನಪ್ಪ ಅಂದರೆ ನಮ್ಮ ಸಂಸ್ಕೃತದಿಂದ ಏನಪ್ಪ ಅಂದರೆ ಬಳಕೆ ಆಗುವಂತಹ ಅನೇಕ ಶಬ್ದಗಳನ್ನು ನೋಡ್ತೀವಿ. ಹಾಗಾಗಿ ಈ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಂದರೆ ಕನ್ನಡದಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುವಾಗ ಅವುಗಳಲ್ಲಿ ಯಾವುದೇ ಬದಲಾವಣೆ ಅಂದರೆ ವಿಕಾರ ಹೊಂದದೆ ಅಂದರೆ ಬದಲಾವಣೆ ಆಗದೆ ನೇರವಾಗಿ ಆ ಪದಗಳನ್ನು ಬಳಕೆ ಮಾಡಿದರೆ ಅಂತಹ ಪದಗಳನ್ನು ನಾವು ತತ್ಸಮ ಪದ ಎಂದು ಕರೆಯುತ್ತೇವೆ. ನೆನಪಿಕೊಳ್ಳಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಅಂದರೆ ಬದಲಾವಣೆ ಆಗದೆ ಬಳಸಲ್ಪಡುವಂತಹ ಶಬ್ದಗಳಿಗೆ ತತ್ಸಮ ಎನ್ನುವರು. ಇಲ್ಲಿ ತತ್ ಅಂತಂದ್ರೆ ಸಮನಾದದ್ದು, ಸಂಸ್ಕೃತಕ್ಕೆ ಸಮನಾದದ್ದು ತತ್ ಸಮ ಅಂತ ಹೇಳ್ತೀವಿ. ನೋಡಿ, ತತ್ ಪ್ಲಸ್ ಸಮ, ಇದರ ಅರ್ಥ ಸಂಸ್ಕೃತಕ್ಕೆ ಸಮನಾದಂತಹ ಅರ್ಥ. ಸಂಸ್ಕೃತಕ್ಕೆ ಸಮಾನವಾದ ಅರ್ಥ. ಇದನ್ನೇ ನಾವು ತತ್ಸಮ ಅಂತ ಕರಿತೀವಿ. ಅಂತಂದ್ರೆ ಸಂಸ್ಕೃತದಿಂದ ಕನ್ನಡದಲ್ಲಿ ಬಳಕೆ ಮಾಡ್ತಾ ಇರ್ತೀವಿ ಆ ಪದಗಳನ್ನ, ಅಲ್ಲಿ ಯಾವ ಅರ್ಥವನ್ನ ಕೊಡುತ್ತದೆಯೋ ಸಂಸ್ಕೃತದಲ್ಲಿ ಅದೇ ಅರ್ಥವನ್ನ ಕನ್ನಡಕ್ಕೆ ಬಂದಾಗೂ ಕೂಡ ಅವು ತೋರಿಸುತ್ತವೆ. ಅಂತಹ ಪದಗಳನ್ನ ತತ್ಸಮ ಪದ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿ, ಈಗ ಅಲ್ಲಿ ಶ್ರೀ ಅಂತಕ್ಕಂಥ ಇದೆ. ಶ್ರೀ ಇದು ಸಂಸ್ಕೃತ ಪದ, ಇದು ಕನ್ನಡದ ಶಬ್ದ ಅಲ್ಲ, ಸಂಸ್ಕೃತ ಶಬ್ದವಾಗಿರ್ತಕ್ಕಂಥ ಇದನ್ನ ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಅಲ್ಲಿ ಶ್ರೀ ಅಂತಕ್ಕಂಥದ್ದನ್ನ ಹೇಗೆ ನಾವು ಸಂಬೋಧನೆ ಮಾಡ್ತೀವೋ, ಒಂದು
ಗೌರವವನ್ನು ಸೂಚಿಸ್ತೀವೋ ಹಾಗೆ ಇಲ್ಲೂ ಕೂಡ ಕನ್ನಡದಲ್ಲಿ ಶ್ರೀ ಅನ್ನೋದನ್ನ ಬಳಸ್ತೀವಿ. ಇನ್ನ ಸೂರ್ಯ, ಸೂರ್ಯ ಅನ್ನುವುದು ಕೂಡ ಏನಪ್ಪಾ ಅಂದ್ರೆ ಸಂಸ್ಕೃತ ಪದ. ಇದನ್ನ ಕನ್ನಡದಲ್ಲಿ ಕೂಡ ನಾವು ಬಳಕೆ ಮಾಡ್ತೀವಿ, ಅಂದ್ರೆ ಬರಿತೀವಿ, ಅದನ್ನ ಉಚ್ಚಾರಣೆ ಮಾಡ್ತೀವಿ. ಅಲ್ಲಿ ಸೂರ್ಯ ಅನ್ನೋದನ್ನ ನಾವು ಹೀಗೆ ಬರೆದಾಗ ಏನಾಗುತ್ತೆ, ಸಂಸ್ಕೃತದಲ್ಲಿ ಇದೇ ಶಬ್ದವನ್ನು ಬಳಸ್ತೀವಿ, ಕನ್ನಡದಲ್ಲಿ ಬಂದಾಗ ಕೂಡ ಅದೇ ಶಬ್ದವನ್ನು ಬಳಕೆ ಮಾಡ್ತೀವಿ, ಅದೇ ಬರವಣಿಗೆಯನ್ನ ಬಳಕೆ ಮಾಡ್ತೀವಿ. ಅಂತಹ ಶಬ್ದವನ್ನ ತತ್ಸಮ ಪದ ಎಂದು ಕರೆಯುತ್ತೇವೆ. ಅದೇ ರೀತಿ ನೋಡ್ರಿ, ತ್ಯಾಗ ಇದೆ, ಹೌದಾ, ವಿಜ್ಞಾನ ಇದೆ, ಪುಸ್ತಕ ಇತ್ಯಾದಿ. ನೋಡಿ ಏನಾಗಂದ್ರೆ ವಿಜ್ಞಾನ ಅನ್ನೋ ಶಬ್ದ ಏನಂತಂದ್ರೆ ಅದು ಕನ್ನಡದ ಶಬ್ದ ಅಲ್ಲ, ಅದು ಸಂಸ್ಕೃತದಲ್ಲಿ ಬಳಕೆ ಆಗುವಂತಹ ಪದ. ಆ ಪದವನ್ನೇ ನಾವು ವಿಜ್ಞಾನ ಅಂತಕ್ಕಂಥ ಪದವನ್ನು ಬಳಸ್ತೀವಿ ನಮ್ಮ ಆಡು ಭಾಷೆಯಲ್ಲಿ ಅಥವಾ ನಮ್ಮ ಗ್ರಾಂಥಿಕ ಭಾಷೆಯಲ್ಲಿ ಅಥವಾ ನಮ್ಮ ಬರವಣಿಗೆಯಲ್ಲಿ. ಆ ಪದ ವಿಜ್ಞಾನ ಅಂತದ್ದು ಸಂಸ್ಕೃತದಲ್ಲಿದ್ದರೂ ಕೂಡ ಅದು ಕನ್ನಡಕ್ಕೆ ಬಂದಾಗ ಕೂಡ ವಿಜ್ಞಾನವೇ ಆಗಿ ಬಂದಿದೆ. ಹಾಗಾಗಿ ಅದನ್ನ ಸಂಸ್ಕೃತದಲ್ಲಿ ಸಮಾನ ಆದ ಅರ್ಥವನ್ನು ತೋರಿಸುವಂಥ ಪದ ವಿಜ್ಞಾನ. ತ್ಯಾಗ, ಪುಸ್ತಕ ಅಂತಕ್ಕಂಥದ್ದನ್ನ ಈಗ ನಾವು ಕಾಣ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಏನಪ್ಪ ಅಂದ್ರೆ ನಾವು ಆ ಒಂದು ಶಬ್ದಗಳನ್ನ ನೋಡ್ತೀವಿ. ಇಚ್ಛಾ ಇರ್ಬೋದು, ಹೌದಾ, ಶಾಲೆ ಇರ್ಬೋದು. ಶಾಲೆ ಅಂತಕ್ಕಂಥದ್ದು ಸಂಸ್ಕೃತವನ್ನ ಏನಪ್ಪ ಅಂದ್ರೆ ಹೊಂದಿದಂಥ ಶಬ್ದ. ಹಾಗೆ ನೀವು ಸಾಕಷ್ಟು ಮತ್ತೆ ಪದಗಳನ್ನು ನೋಡ್ಬೋದು. ಯಾವಪ್ಪ ಅಂತಂದ್ರೆ ಇಲ್ಲಿ ಕಂಠ ಅಂತಕ್ಕಂಥದ್ದು, ಕಂಠ ಅನ್ನೋದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಪದ, ಅದನ್ನ ಕನ್ನಡದಲ್ಲಿ ಕೂಡ ನಾವು ಬಳಕೆ ಮಾಡ್ತೀವಿ. ಅಲ್ಲಿ ಕಂಠ ಅಂತ ಕೂಡ ಇದ ನಮ್ಮ ಧ್ವನಿ ಬರುವಂತಹ ಒಂದು ನಮ್ಮ ಕುತ್ತಿಗೆಯ ಮತ್ತು ಈ ಎದೆಯ ಭಾಗ ನಡುವೆ ಇರತಕ್ಕಂಥ ಕಂಠ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಸಂಸ್ಕೃತ ಕಂಠ ಅಂತ ಕರೀತಾರೆ, ಅದಕ್ಕೆ ಕನ್ನಡದಲ್ಲಿ ಕೂಡ ಕಂಠ ಅಂತಲೇ ಕರೀತಾರೆ. ಹೀಗಾಗಿ ಇದು ಸಂಸ್ಕೃತ ಪದ, ಅದನ್ನ ತತ್ಸಮ ಪದ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನೋಡ್ರಿ, ಸಂಹರಿಸು, ಇದು ಕೂಡ ಏನಂತಂದ್ರೆ ಸಂಸ್ಕೃತ ಪದ. ಇಂತಹ ಅನೇಕ ಪದಗಳು ಏನಾಗ್ತವೆ ಕನ್ನಡಕ್ಕೆ ಸೇರಿದ್ದಾವೆ. ಆ ಕನ್ನಡಕ್ಕೆ ಬರುವಾಗ ಅವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ, ಅಂತಂದ್ರೆ ವಿಕಾರವಾಗಿಲ್ಲ. ಆ ವಿಕಾರವಾಗದೆ ಹಾಗೆ ನೇರವಾಗಿ ಬಂದು ನಮ್ಮ ಕನ್ನಡಕ್ಕೆ ಸೇರಿದ್ದಾವೆ. ಅಂತಹ ಪದಗಳನ್ನ ತತ್ಸಮ ಅಂತ ಕರಿತೀವಿ. ಇದನ್ನ ನೀವು ನೆನಪಿಟ್ಕೊಳ್ಳಿ. ಇನ್ನು ಇದು ಆದ ನಂತರ ಬರ್ತಕ್ಕಂಥದ್ದು ಯಾವುದಂದ್ರೆ ತದ್ಭವ. ಇದಾದ ನಂತರ ಬರ್ತಕ್ಕಂಥದ್ದು ತದ್ಭವ. ಹಾಗಾದ್ರೆ ತದ್ಭವ ಅಂತಂದ್ರೆ ಏನು? ಇಲ್ಲಿ ನೋಡಿ, ತದ್ಭವ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ತದ್ಭವ ಅಂತಂದ್ರೆ ಅದೊಂದು ಹುಟ್ಟಿದ್ದು, ಯಾವುದರಿಂದ ಹುಟ್ಟಿದೆಯೋ ಅದನ್ನ ತದ್ಭವ ಅಂತ ಕರಿತೀವಿ. ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವಂತಹ ಶಬ್ದಗಳಿಗೆ ತದ್ಭವ ಎಂದು ಕರೆಯುತ್ತೇವೆ. ನೋಡಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಅಥವಾ ಪೂರ್ಣವಾಗಿ ಬದಲಾವಣೆಗೊಂಡು ಬಳಕೆಯಾಗುವ ಪದಗಳಿಗೆ ಅಥವಾ ಶಬ್ದಗಳಿಗೆ ತದ್ಭವ ಎಂದು ಕರೆಯುತ್ತಾರೆ. ತದ್ಭವ ಎನ್ನುವರು. ನೋಡಿ, ಈಗೇನಾಗುತ್ತೆ, ತತ್ಸಮ ಅಂತಂದ್ರೆ ನೇರವಾಗಿ ಇದ್ದಂತೆ ಬಂದು ಸೇರುವುದು.
ತದ್ಭವ ಅಂತಂದ್ರೆ ಸಂಸ್ಕೃತದಿಂದಲೇ ಶಬ್ದ ಬಂದಿದ್ದರೂ ಕೂಡ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿರಬಹುದು, ಅಥವಾ ಪೂರ್ಣವಾಗಿ ಶಬ್ದವೇ ಬದಲಾವಣೆ ಆಗಿ ಬಂದಿದ್ದರೆ ಅಂತಹ ಶಬ್ದವನ್ನು ನಾವು ತದ್ಭವ ಅಂತ ಕರಿತೀವಿ. ತದ್ಭವ ಅಂತಂದ್ರೆ ಭವ ಅಂದ್ರೆ ಹುಟ್ಟು, ಭವ ಅಂದ್ರೆ ಹುಟ್ಟುವುದು, ತದ್ ಅಂದ್ರೆ ಸಂಸ್ಕೃತದಿಂದ ಹುಟ್ಟಿದಂತಹ ಪದವೇ ತದ್ಭವ ಪದ. ಸಂಸ್ಕೃತದಿಂದ ಹುಟ್ಟಿದಂತಹ ಪದವೇ ತದ್ಭವ ಪದ. ಹಾಗಾಗಿ ಏನಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಅಥವಾ ಪೂರ್ಣವಾಗಿ ಬದಲಾವಣೆಗೊಂಡು ಬಳಕೆಯಾಗುವ ಪದಗಳಿಗೆ ತದ್ಭವ ಎಂದು ಕರೆಯುತ್ತಾರೆ. ಉದಾಹರಣೆಯನ್ನು ಗಮನಿಸಿ. ಉದಾಹರಣೆ ನೋಡಿ, ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಆಲಯ ಅಂತ ಇದೆ. ಆಲಯ ಅಂತಂದ್ರೆ ಇಲ್ಲಿ ನೋಡ್ರಿ, ಆಲಯ ಅಂತ ಇದೆ. ಇದು ಸ್ವಲ್ಪ ಬದಲಾವಣೆಯಾಗಿದೆ. ಏನಂತಂದ್ರೆ ಇಲ್ಲಿ ಲಕಾರ ಮತ್ತು ಲಕಾರದಲ್ಲಿ ಬದಲಾವಣೆ ಇದೆ. ಅಂದ್ರೆ ಇಲ್ಲಿ ಇದರ ತತ್ಸಮ ರೂಪ ಏನಂತಂದ್ರೆ ಆಲಯ. ಆಲಯ ಅಂತಕ್ಕಂಥದ್ದು ಇದರ ಪದ ಆಗುತ್ತೆ. ಇನ್ನ ಲಕುಮಿ. ಲಕುಮಿ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರಲಿ, ಇದು ತದ್ಭವ ಅಂದ್ರೆ ಬದಲಾವಣೆ ಆಗಿದೆ. ಯಾವ ಪದದಿಂದ ಬದಲಾವಣೆ ಇದೆ? ಲಕ್ಷ್ಮಿ ಅಂತಕ್ಕಂಥದ್ದು ಸಂಸ್ಕೃತ ಪದ, ಅದು ಕನ್ನಡಕ್ಕೆ ಬರುವಾಗ ಲಕುಮಿ ಅಂತೇಳಿ ಬದಲಾವಣೆಯಾಗಿ ಬಂದಿದೆ. ಹಾಗೆ ನೋಡ್ರಿ, ನಂತರ ಸಿರಿ ಇದೆ. ಸಿರಿ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ಶ್ರೀ ಅಂತಕ್ಕಂಥದ್ದು ಆಗಲೇ ಹೇಳಿ ತತ್ಸಮದಲ್ಲಿ ಶ್ರೀ ಇತ್ತು, ಇಲ್ಲಿ ಬದಲಾವಣೆ ಆಗಿದೆ ಅಂದರೆ ಸಿರಿ ಆಗಿದೆ. ಇದು ಬದಲಾವಣೆ ಆಗಿದೆ. ಯಾವುದು? ಶ್ರೀ ಅನ್ನೋದು ಸಿರಿ ಆಗಿ ಬಂದಿದೆ. ಹಾಗಾಗಿ ತದ್ಭವ ರೂಪ. ಹಾಗೆ ನೋಡಿ, ಹದಿಬದೆ ಅಂತ ಹೇಳ್ತೀವಿ. ಹದಿಬದೆ ಇದು ಪೂರ್ಣವಾಗಿ ಬದಲಾವಣೆಗೊಂಡು ಬಂದಂತಹ ಪದ. ಹೇಗೆ? ಇದರ ತತ್ಸಮ ಪದ ಏನಂದ್ರೆ ಹದಿಬದೆ, ಇದರ ತತ್ಸಮ ಪದ ಪತಿರ್ವತೆ. ನೋಡಿ, ಪತಿರ್ವತೆಗೆ ನಾವು ಹದಿಬದೆ ಅಂತ ಕರಿತೀವಿ. ಈ ರೀತಿಯಲ್ಲಿ ಏನಂದ್ರೆ ಅದೊಂದು ಬದಲಾವಣೆ ಆಗಿರ್ತಕ್ಕಂಥ ಪದ. ಆಮೇಲೆ ಚಾಗ. ಚಾಗ ಅಂದ್ರೆ ನೋಡಿ, ಜಾಗ, ಜಾಗದ ಸಂಸ್ಕೃತ ಪದ, ಅದರ ತದ್ಭವ ರೂಪ ಚಾಗ. ಹೀಗೆ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಪತ್ತಗೆ ಅಂತಕ್ಕಂಥದ್ದಿದೆ. ಪತ್ತಗೆ ಇದರ ಸಂಸ್ಕೃತ ಅಂದ್ರೆ ತತ್ಸಮ ಪದ ಏನಂದ್ರೆ ಪುಸ್ತಕ. ಪುಸ್ತಕವನ್ನ ಬದಲಾವಣೆ ಅಂದ್ರೆ ಆ ಪುಸ್ತಕ ಪದ ಬದಲಾವಣೆಯಾಗಿ ಬಂದಿದೆ ಕನ್ನಡಕ್ಕೆ, ಅವಾಗ ಅದು ಪತ್ತಗೆ ಅಂತೇಳಿ ಬದಲಾವಣೆ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಪದಗಳನ್ನು ನಾವು ನೋಡ್ತೀವಿ. ಸಜ್ಜೆ ಇದೆ, ಸಂಜೆ ಆಗುತ್ತೆ. ಹೌದಾ? ಸಾಕಷ್ಟು ಪದಗಳನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಬದಲಾವಣೆ ಆಗಿ ಬರೋದನ್ನ ಕಾಣ್ತಾ ಇದ್ದೀವಿ ನಮ್ಮ ಕನ್ನಡದಲ್ಲಿ. ಆ ಕನ್ನಡಕ್ಕೆ ಬಂದಾಗ ಅದು ಸಂಸ್ಕೃತದಿಂದ ಬದಲಾವಣೆ ಆಗಿ ಬಂದಿರುತ್ತೆ. ಆವಾಗ ಅದನ್ನು ನಾವು ತದ್ಭವ ರೂಪ ಎಂದು ಕರೆಯಬೇಕು. ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ನೀವು ಕೂಡ ಗಮನಿಸಬಹುದು. ಅದಕ್ಕೆ ಉದಾಹರಣೆ ನೋಡಿ, ನಿಮಗೆ ಕೆಲವು ಉದಾಹರಣೆಗಳನ್ನು ಹೇಳಬೇಕಾದ್ರೆ ಇಲ್ಲಿ ಮುಕುಟ ಇದೆ. ಮುಕುಟ ಇದ್ದು ಸಂಸ್ಕೃತ ಪದ, ತತ್ಸಮ ಪದ, ಅದ ಬದಲಾವಣೆ ತದ್ಭವ ರೂಪಕ್ಕೆ ಬರುವಾಗ ಮುಗುಡ ಆಗಿದೆ. ಏನು? ಮಗುಡ, ಮಗುಡ ಅಂತಕ್ಕಂಥದ್ದು ಬರುತ್ತೆ. ಆಮೇಲೆ ರೇಖೆ ಇದ್ದಿತ್ತು ನೋಡ್ರಿ, ರೇಖೆ ಅಂತಕ್ಕಂಥದ್ದೇನು? ತತ್ಸಮ, ಅದು ಕನ್ನಡಕ್ಕೆ ಬರುವಾಗ ರೇಖಾ ಆಗುತ್ತೆ. ಹೀಗೆ ಸಾಕಷ್ಟು ಏನಪ್ಪ ಅಂದ್ರೆ ನಾವು ಬದಲಾವಣೆಯನ್ನ ಕಾಣ್ತೀವಿ. ವ್ಯವಸಾಯ ಇದೆ, ಸಂಸ್ಕೃತ ತತ್ಸಮ ಏನಂದ್ರೆ ವ್ಯವಸಾಯ ಇದ್ರೆ ಕನ್ನಡದಲ್ಲಿ ಬರುವಾಗ ಬೇಸಾಯ ಅಂತ ಆಗುತ್ತೆ. ಹೀಗೆ ಶಾಲೆ ಇದ್ದು ಶಾಲಾ ಆಗುತ್ತೆ. ಹೌದಾ? ಹೀಗೆ ಸಾಕಷ್ಟು ಏನಾಗುತ್ತೆ ಅಂದ್ರೆ ನದಿ ಇರುತ್ತೆ. ಉದಾಹರಣೆ ನೋಡಿ, ನದಿ ಇರುತ್ತೆ. ನದಿ ಇದ್ದಾಗ ಅದೇನಾಗುತ್ತೆ, ನದಿ ಅಂತಕ್ಕಂಥ ದೀರ್ಘವನ್ನದು ಬಳಕೆಯಾಗಿ ಕನ್ನಡಕ್ಕೆ ಬರುತ್ತೆ. ಇಂಥ ಸಾಕಷ್ಟು ಬದಲಾವಣೆಯನ್ನು ನಾವು ತದ್ಭವದಲ್ಲಿ ಕಾಣ್ತೀವಿ. ತತ್ಸಮದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬಂದರೆ ಅದನ್ನ ತದ್ಭವ ಅಂತ ಕರಿತೀವಿ. ಹಾಗಾಗಿ ಈ ತದ್ಭವ ಮತ್ತು ತತ್ಸಮಗಳಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನ ನೀವು ಗುರುತಿಸಿಕೊಳ್ಬೇಕು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವನ್ನ ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ ಯಾವುದು ಅಂತಂದ್ರೆ ಇಲ್ಲಿ ನೀವು ಗಮನಿಸಿ, ತತ್ಸಮ ತತ್ವಗಳ ಪಟ್ಟಿಯನ್ನು ಮಾಡಿದ್ದಾರೆ. ಆ ಪಟ್ಟಿಯನ್ನು ನೀವು ಏನು ಮಾಡಬೇಕು, ಓದ್ಕೊಳ್ಬೇಕು. ತತ್ಸಮ ಹೇಗಿದೆ,
ತದ್ಭವ ರೂಪ ಹೇಗಿದೆ ಎನ್ನುವುದನ್ನ ಎರಡನ್ನೂ ಕೊಡ್ತಾರೆ. ಆ ಪದ ಅಥವಾ ಪಟ್ಟಿ ಈ ರೀತಿಯಾಗಿವೆ ನೋಡಿ. ತತ್ಸಮ ತದ್ಭವ. ಇಲ್ಲಿ ನೋಡಿ ಏನಿದೆ ನಿಮ್ಮ ಆ ಪಠ್ಯ ಪುಸ್ತಕದಲ್ಲಿ ಅಂತಂದ್ರೆ ಆರ್ಯ ಇದೆ. ಆರ್ಯ ಅನ್ನೋದು ಇದು ಸಂಸ್ಕೃತ ಪದ, ತತ್ಸಮ ಪದ. ಇದರ ಬದಲಾವಣೆ ಅಲ್ಪ ಸ್ವಲ್ಪ ಬದಲಾವಣೆ ಅಂತ ಹೇಳ್ತೀವಿ. ಇಲ್ಲಿ ಅಜ್ಜ ಪೂರ್ಣವಾಗಿ ಬದಲಾವಣೆ ಆಗಿದೆ. ಅಜ್ಜ ಅಂತಕ್ಕಂಥದ್ದು ಆರ್ಯ ಅನ್ನುವಾಗ ಅಜ್ಜ ಅನ್ನೋದು ಕನ್ನಡಕ್ಕೆ ಬರುವಾಗ ಅದು ಬದಲಾವಣೆ ಆಗಿದೆ. ಹಾಗೆ ನೋಡ್ರಿ ಕಾರ್ಯ ಇದೆ. ಕಾರ್ಯ ಎಂದು ಕಜ್ಜ ಆಗಿದೆ. ಕಾರ್ಯ ಕಜ್ಜ ಆಗಿದೆ. ಇಲ್ಲಿ ತದ್ಭವ. ಇಲ್ಲಿ ಕಾರ್ಯ ಅಂತಂದ್ರೆ ಇದು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಹಾಗೆ ಅಜ್ಜ ಕಜ್ಜ ಅನ್ನೋದು ಕೂಡ ವಿಕಾರವನ್ನು ಬಂದಿದೆ, ಬದಲಾವಣೆಯಾಗಿ ಬಂದಿದೆ. ತತ್ಸಮಕ್ಕೆ ಅದು ತದ್ಭವ ರೂಪವನ್ನು ಪಡೆದುಕೊಂಡಿದೆ. ನಂತರ ಅಲ್ಲಿದೆ ಚಂದ್ರ ಅಂತಕ್ಕಂಥದ್ದೇ. ಈ ಎರಡು ಪದಗಳನ್ನ ಬಳಕೆ ಮಾಡಿಕೊಂಡಿದ್ರು ಕೂಡ ಸ್ವಲ್ಪ ಬದಲಾವಣೆಯನ್ನ ನಾವು ಕಾಣ್ತಾ ಇರ್ತೀವಿ. ಬರವಣಿಗೆಯಲ್ಲಿ ಬದಲಾವಣೆ, ಉಚ್ಚಾರಣೆಯಲ್ಲಿ ಬದಲಾವಣೆ. ತದ್ಭವಕ್ಕೆ ಬರುವಾಗ ಬರವಣಿಗೆಯಲ್ಲಿ ಬದಲಾವಣೆ ಆಗುತ್ತೆ, ಆಮೇಲೆ ಉಚ್ಚಾರಣೆಯಲ್ಲಿ ಬದಲಾವಣೆ ಆಗುತ್ತೆ. ನೋಡಿ ಚಂದ್ರ ಅಂದಾಗ ಸಂಸ್ಕೃತ ಪದ, ಚಂದಿರ ಅನ್ನುವಾಗ ತದ್ಭವ ಪದ. ಅರ್ಥ ಏನು ಬೇರೆ ಆಗಿಲ್ಲ, ಆದರೆ ಪದಗಳ ಬಳಕೆ ಮತ್ತು ಪದಗಳ ಉಚ್ಚಾರಣೆ ಬದಲಾವಣೆ ತತ್ಸಮ ಮತ್ತು ತದ್ಭವದಲ್ಲಿ ಆಗ್ತಾ ಇರುತ್ತೆ. ಹಾಗೆ ನೋಡಿ ವಿಜ್ಞಾನ ಇದೆ. ವಿಜ್ಞಾನ ಇದು ಬದಲಾವಣೆ ಆಗಿದೆ, ಭಿನ್ನಾನ ಅಂತಾಗಿದೆ. ಭಿನ್ನಾನ ಅಂತೇಳಿ ಇದು ವಿಕಾರವನ್ನು ಹೊಂದಿ ಬಂದಿದೆ. ನೆಕ್ಸ್ಟ್ ನಿತ್ಯ ನೋಡ್ರಿ. ತತ್ಸಮ ತದ್ಭವಗಳು ಯಾವ ರೀತಿಯವು ಬದಲಾವಣೆ ಆಗಿರ್ತಾವಂತ ನೋಡ್ರಿ. ಇಲ್ಲಿ ನಿತ್ಯ ಇದೆ. ನಿತ್ಯ ತದ್ಭವಕ್ಕೆ ಬರುವಾಗ ವಿಕಾರ ಬಂದಾಗ ಏನಾಗಿದೆ, ನಿಚ್ಚ ಆಗಿದೆ. ಹೌದಾ? ಮುಂದೆ ನೋಡಿ ಅಲ್ಲಿ ಪದ್ಮ ಇದೆ. ಅದು ತದ್ಭವಕ್ಕೆ ಬದಲಾವಣೆ ಆದಾಗ ಪದುಮ. ಇನ್ನು ಮುಂದೆ ನೋಡ್ರಿ ಭಕ್ತಿ ಇದೆ. ಭಕ್ತಿ ಇದೆ, ಭಕ್ತಿ ನೋಡ್ರಿ. ಭಕ್ತಿ ಭಕ್ತಿ, ಭಕ್ತ ಭಕ್ತ, ಈ ರೀತಿ ಬದಲಾವಣೆ ಆಗುತ್ತೆ. ವಿಧಿ ಇದು ಸಂಸ್ಕೃತ ಪದ. ಇಲ್ಲಿ ಅದರ ತದ್ಭವ ರೂಪ ಬೀದಿ. ಈ ರೀತಿಯಾಗಿರ್ತಕ್ಕಂತಹ ಒಂದು ಪಟ್ಟಿಯನ್ನ ನಿಮ್ಮ ಒಂದು ತರಗತಿಯಲ್ಲಿ ಕೊಟ್ಟಿದ್ದಾರೆ. ಅದೇ ಇವು ತತ್ಸಮ. ಆರ್ಯ, ಕಾರ್ಯ, ಚಂದ್ರ, ಜ್ಞಾನ ಇವು ತತ್ಸಮ. ಇವುಗಳನ್ನೇ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿದ್ರೆ ಅವುಗಳನ್ನ ತದ್ಭವ ಅಂತ ಕರಿತೀವಿ. ಇಷ್ಟು ನಿಮ್ಮ ಅಭ್ಯಾಸದಲ್ಲಿ ನಾವು ನೋಡ್ತೀವಿ. ಇಂತಹ ಅನೇಕ ತತ್ಸಮ ತದ್ಭವಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀವು ಕಾಣಬಹುದು. ಆಗಲೇ ಹೇಳಿದೆ ಶಾಲೆ, ಶಾಲಾ, ನದಿ. ಕೆಲವು ಬಾರಿ ಅಲ್ಲಿ ದೀರ್ಘವನ್ನ ಸೇರಿಸ್ತೀವಿ, ಕೆಲವು ದೀರ್ಘವನ್ನ ಬಿಡ್ತೀವಿ, ಬದಲಾವಣೆ ಆಗ್ತಾ ಇರುತ್ತೆ. ಆಮೇಲೆ ಋಸು ಸ್ವರ ಮಾಡ್ತೀವಿ, ದೀರ್ಘ ಸ್ವರ ಮಾಡ್ತಾ ಇರ್ತೀವಿ. ಇವೆಲ್ಲವನ್ನ ನಾವು ಸ್ವಲ್ಪ ಬದಲಾವಣೆಯಲ್ಲಿ ನೋಡ್ತೀವಿ. ಆಮೇಲೆ ಅಗ್ನಿ ಇರುತ್ತೆ. ಅಗ್ನಿ ಅಂದಾಗ ಅದು ಅಗ್ಗಿ ಆಗುತ್ತೆ. ಅಗ್ನಿ ಇದು ಸಂಸ್ಕೃತ ತತ್ಸಮ, ಅಗ್ಗಿ ತದ್ಭವ ರೂಪ. ಆಮೇಲೆ ಅಲ್ಲಿ ಹೇಳ್ತಾ ನೋಡ್ರಿ ಇಳ ಇದೆ. ಇಳ ಅನ್ನೋದು ತತ್ಸಮ, ಇಳೆ ಅನ್ನೋದು ತದ್ಭವ. ಇಂತಹ ಅನೇಕ ಉದಾಹರಣೆಗಳನ್ನು ಕೂಡ ನೀವು ಗಮನಿಸಬಹುದು. ಇದು ತತ್ಸಮ ತದ್ಭವದಲ್ಲಿ ಕಾಣ್ತಕ್ಕಂತಹ ಸ್ವಲ್ಪ ಬದಲಾವಣೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಇಂತಹ ಅನೇಕ ಪದಗಳನ್ನು ನೀವು ಕೂಡ ಪಟ್ಟಿ ಮಾಡಿ ಅವುಗಳನ್ನು ಸರಿಯಾಗಿ ತಿಳ್ಕೊಳ್ರಿ. ತತ್ಸಮ ಮತ್ತು ತದ್ಭವಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ರಿ. ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತತ್ಸಮ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ, ಬದಲಾವಣೆ ಆಗದೆ ಬಂದು ಸೇರುವಂತಹ ಅಥವಾ ಬಂದು ಸೇರಿದ ಪದಗಳಿಗೆ ನಾವು ತತ್ಸಮ ಪದ ಎಂದು ಕರೆಯುತ್ತೇವೆ. ಅಲ್ಲಿ ಉದಾಹರಣೆ ಆರ್ಯ, ಕಾರ್ಯ, ಚಂದ್ರ, ವಿಜ್ಞಾನ ಇವುಗಳನ್ನೆಲ್ಲ ಬಳಕೆ ಮಾಡ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಇವೆಲ್ಲವೂ ತತ್ಸಮ ಪದಗಳೇ. ಅಲ್ಲಿ ನೋಡಿ ನಿತ್ಯ, ಪದ್ಮ, ಭಕ್ತಿ, ವಿಧಿ ಇವುಗಳನ್ನೆಲ್ಲ ಬದಲಾವಣೆ ಮಾಡ್ತಿರ್ತೀವಿ. ಇವೆಲ್ಲವೂ ತತ್ಸಮ ಪದಗಳು. ಹಾಗೆ ಅಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಶ್ರೀ ಇದೆ, ವಿಜ್ಞಾನ ಇದೆ, ಪುಸ್ತಕ ಇದೆ, ಸರಸ್ವತಿ ಇದೆ. ಸರಸ್ವತಿ ಅಂದ್ರೆ ಸರಸ್ವತಿ, ಹೌದಾ? ಸರಸ್ವತಿ ಇವೆಲ್ಲವನ್ನು ನೋಡ್ತೀವಿ. ಹೀಗೆ ಅನೇಕ ಉದಾಹರಣೆಗಳನ್ನು ಕೂಡ ನೀವು ನೋಡಬಹುದು. ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಹುಟ್ಟಿದ್ದು,
ಸಂಸ್ಕೃತದಿಂದ ಹುಟ್ಟಿತು, ಅದು ತದ್ಭವ. ಹಾಗಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಬಂದಿ, ಅಲ್ಪ ಸ್ವಲ್ಪ ವಿಕಾರ ಬಂದಿ ಅಥವಾ ಪೂರ್ಣವಾಗಿ ಬದಲಾವಣೆ ಆಗಿ ಬಳಕೆಯಾಗುವಂತಹ ಶಬ್ದಗಳಿಗೆ ತದ್ಭವ ಅಂತ ಕರಿತೀವಿ. ಅವುಗಳನ್ನ ಇಲ್ಲಿ ನೀವು ವ್ಯತ್ಯಾಸ ನೋಡಬಹುದು. ಆಲೆ ಇದ್ದಿದ್ದು ಅಜ್ಜ ಆಗಿ ಬದಲಾವಣೆಯಾಗಿ ಬಂದಿದೆ, ಕಾರ್ಯ ಕಜ್ಜ ಆಗಿ ಬದಲಾವಣೆಯಾಗಿ ಬಂದಿದೆ, ಚಂದ್ರ ಚಂದಿರ ಅಂತ ಸ್ವಲ್ಪ ಬದಲಾವಣೆಯಾಗಿದೆ, ವಿಜ್ಞಾನ ಇದ್ದು ಭಿನ್ನನ ಅಂತಕ್ಕಂಥದ್ದನ್ನು, ವಿಜ್ಞಾನವನ್ನು ಭಿನ್ನನ ಅಂತಕ್ಕಂಥ ಒಂದು ಅರ್ಥವನ್ನ ಅಲ್ಲಿ ಬದಲಾವಣೆಯಾಗಿ ಬರ್ತಾ ಇದೆ. ನಿತ್ಯ ನಿಚ್ಚ ಆಗಿದೆ, ಪದ್ಮ ಪದುಮ ಆಗಿದೆ, ಭಕ್ತಿ ಭಕುತಿ ಆಗಿದೆ, ಹೌದಾ, ವಿಧಿ ಬೀದಿಯಾಗಿದೆ. ಇಂತಹ ಅನೇಕ ಉದಾಹರಣೆಗಳು ಕೂಡ ನೀವು ಗಮನಿಸಬಹುದು. ಇವುಗಳನ್ನ ತತ್ಸಮ ತದ್ಭವ ಎಂದು ಕರೆಯುತ್ತೇವೆ. ಇಷ್ಟು ಇವತ್ತಿನ ತತ್ಸಮ ತದ್ಭವದ ಮಾಹಿತಿ. ಈ ವ್ಯಾಕರಣವನ್ನು ತಾವೆಲ್ಲರೂ ಚೆನ್ನಾಗಿ ತಿಳ್ಕೊಂಡೇ ಮಾಡ್ರಿ. ಅದಕ್ಕೆ ಸಂಬಂಧಿಸಿದಂತಹ ತತ್ಸಮ ತದ್ಭವಗಳಿಗೆ ಉದಾಹರಣೆಗಳು ಕೂಡ ತಾವು ಬರೆಯಿರಿ. ಸುಮಾರು 50 ಉದಾಹರಣೆಗಳನ್ನು ನೀವು ಬರೆಯಿರಿ ಅಂತ ಹೇಳ್ತಾ ಈ ತರಗತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.